ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ಹುಣಸ್ಯಾಳ ಅಲಗೂರು ಸರ್ಕಾರಿ ಶಾಲೆಗಳಿಗೆ ದಾವಲ್ ಸಾಬ್ ಧ್ಯಾಂಪುರ್ ಅವರಿಂದ 1,000 ನೋಟ್ಬುಕ್ ವಿತರಣೆ. ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನ ಹುಣಸ್ಯಾಳ ಹಾಗೂ ಅಲಗೂರು ಗ್ರಾಮಗಳ ಸರ್ಕಾರಿ ಉರ್ದು ಮತ್ತು ಸರ್ಕಾರಿ ಕನ್ನಡ ಶಾಲೆಗಳ ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಪ್ರೇಮಿಯಾದ ದಾವಲ್ ಸಾಬ್ ಧ್ಯಾಂಪುರ್ ಅವರಿಂದ 50,000 ನೋಟ್ಬುಕ್ಗಳನ್ನು ಉಚಿತವಾಗಿ ವಿತರಿಸಲಾಯಿತು. ಕಲಿಕೇರಿ ಗ್ರಾಮದವರಾದ ದಾವಲ್ ಸಾಬ್ ಅಮೀನ್ ಸಾಬ್ ಧ್ಯಾಂಪುರ್ ಅವರು ಮಾನವನಿಗೆ ಮೊದಲ ಗುರು ತಾಯಿ, ಎರಡನೇ ಗುರು ವಿದ್ಯೆ. ವಿದ್ಯೆ ಇದ್ದರೆ ಬದುಕಿನಲ್ಲಿ ಏನನ್ನಾದರೂ ಸಾಧಿಸಬಹುದು ಎಂಬ ನಂಬಿಕೆಯೊಂದಿಗೆ ನಮ್ಮ ತಂದೆ ತಾಯಿಯ ಆಶಯದಂತೆ ದೇವರಹಿಪ್ಪರಗಿ ಹಾಗೂ ತಾಳಿಕೋಟೆ ತಾಲೂಕಿನ ಎಲ್ಲ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಪೆನ್ನುಗಳನ್ನು ಕಾಣಿಕೆಯಾಗಿ ನೀಡುತ್ತಿರುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಮುಂದಿನ ಬಾರಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ 6 ನೋಟ್ಬುಕ್ ಹಾಗೂ 2 ಪೆನ್ನುಗಳನ್ನು ನೀಡುವುದಾಗಿ ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಗಳ ಮುಖ್ಯ ಗುರುಗಳು, ಶಿಕ್ಷಕರು, CRP ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಸೇರಿ ದಾವಲ್ ಸಾಬ್ ಧ್ಯಾಂಪುರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಜಿಲ್ಲಾ ವರದಿ ಮೈಬೂಬು ಬಾಷಾ ಮನಗೋಳಿ. अल्लाह ताला उनको एक काम करने करते का एक तौफीक दी। हालांकि दुनिया बहुत सारे दौलतमंद है, पैसे वाले नहीं, लेकिन काम चलने काम करके आगे बढ़ते। क्योंकि अल्लाह उनको एक कुछ भी खबर नहीं, आज तक मुझे मालूम नहीं था। तो परसों मैंने हमारे ग्रामीणों की बैग में देखा, ये नोटबुक थी, तो मैं पहचान लिया। तो अब थोड़ा हुलिया भी बदल गया है, इसलिए अल्लाह ताला इनको इनकी ईमान की दौलत में और तरक्की दे और ये जरा समाजी खिदमत में ಶಿಕ್ಷಣ ಪ್ರೇಮಿಗಳಾಗಿರ್ತಕ್ಕಂಥ ದಾವಲ್ ಸಾಬ್ ಧ್ಯಾಂಪುರ್ ಅವರಿಗೆ ನಮ್ಮ ಶಾಲೆಯ ಇಂಗ್ಲಿಷ್ ಶಿಕ್ಷಕರಾಗಿರ್ತಕ್ಕಂಥ ಸಂತೋಷ್ ಹೊಳೆ ಸ್ಫೂರ್ತಿ ತುಂಬಲು ಬಡ ಮಕ್ಕಳಿಗೆ ಅನುಕೂಲಕರ ಮಾಡಿಕೊಡ್ಲೆಂದು ಅವರಿಗೆ ಆಗಿರ್ತಕ್ಕಂತಹ ಶ್ರೀ ಮನೋಜ್ ಸಾರಿಗೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಕಲಿಕೇರಿ ಊರಿನ ಒಬ್ಬ ಶಿಕ್ಷಣ ಪ್ರೇಮಿಗಳಾಗಿರ್ತಕ್ಕಂಥ ಶ್ರೀ ದಾವಲ್ ಸಾಬ್ ಅಮೀನ್ ಸಾಬ್ ಧ್ಯಾಂಪುರ್ ಅವರು ಈ ಒಂದು ತಮ್ಮ ಒಂದು ವೃತ್ತಿಯಲ್ಲಿ ಆಗಿರ್ತಕ್ಕಂತ ಒಂದು ಲಾಭದಿಂದ ಅಥವಾ ತಾವು ಮಾಡ್ತಕ್ಕಂತ ಒಂದು ಕೆಲಸದಿಂದ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮಕ್ಕಳಿಗಾಗಿ ಕೆಲವೊಂದು ಏನದ ಈ ಸದ್ಯಕ್ಕೆ ಈ ವರ್ಷ ಪ್ರಾರಂಭ ಮಾಡಿದವರು ಮಕ್ಕಳಿಗೆ ಒಂದು ನೋಟ್ಬುಕ್ ಕೊಡ್ಬೇಕಂತಕ್ಕಂತ ಒಂದು ಕೆಲಸವನ್ನು ಪ್ರಾರಂಭ ಮಾಡ್ಯಾರ. ನಿಜವಾಗಲೂ ಇಂತ ಒಂದು ಕೆಲಸವನ್ನ ಮಾಡಿರ್ತಕ್ಕಂತ ನಾವು ಧನ್ಯವಾದಗಳನ್ನು ಹೇಳಬೇಕು. ನೋಡ್ರಿ, ಎಷ್ಟೋ ಮಕ್ಕಳಿಗೆ ಒಂದು ದಾವಲ್ ಸಾಬ್ ಧ್ಯಾಂಪುರ್ ಅವರು ತಮ್ಮ ಒಂದು ಅದ್ಭುತವಾದಂತಹ ಒಂದು ನೋಟ್ಬುಕ್ಗಳ ಒಂದು ಕೊಡುಗೆಯನ್ನು ನೀಡಲು ಆಗಮಿಸಿದ್ದಾರೆ. ಧ್ಯಾಂಪುರ್ ಸರ್ ಅವರೇ ಹಾಗೂ SDMC ಉರ್ದು ಶಾಲೆ SDMC ಅಧ್ಯಕ್ಷರೇ ಹಾಗೂ ಉರ್ದು ಮಾಧ್ಯಮದ ನಾವು ಊಟವನ್ನು ತಗೋತೀವಲ್ಲ, ಆ ರೀತಿಯಾಗಿ ಬೇರಿಗೆ ಅಂತ ಒಂದು ಬೇರು ಪೆನ್ ಏನದಲ್ಲ, ಇದ್ರ ಮುಖಾಂತರ ತಮ್ಗ ವಿದ್ಯೆಯನ್ನ ಕೊಡ್ತಕ್ಕಂತ ಒಂದು ಆಹಾರವನ್ನ ನೀಡ್ತಾ ಇದ್ದಾರೆ. ಅದಕ್ಕ ಎಲ್ಲರಿಗೂ ಗೊತ್ತಿದ್ದ ಹಾಗೆ ನಿಮ್ಗೆ ಇಡೀ ಇಲ್ಲಿ ದೇವರಹಿಪ್ಪರಗಿ ತಾಲೂಕಾಗ್ಲಿ, ತಾಳಿಕೋಟೆ ಆಗ್ಲಿ ಹಾಗೂ ಸಿಂದಗಿ ತಾಲೂಕಿನಲ್ಲಿ ಬರ್ತಕ್ಕಂಥ ಒಂದು ಶಾಲೆಗಳೇ ಆಗಲಿ, ಪ್ರತಿಭಾವಂತ ವಿದ್ಯಾರ್ಥಿಗಳು ಹಾಗೂ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲಾ ಶಾಲೆ ಇದೇ ಅಂತಲ್ಲ, ಉರ್ದು, ಕನ್ನಡ, ಇಂಗ್ಲಿಷ್ ಮೀಡಿಯಂ ಪ್ರತಿಯೊಂದು ಶಾಲೆಯಲ್ಲಿ ಇರ್ತಕ್ಕಂತ ಉರ್ದು ಆಗಲಿ, ಕನ್ನಡ ಆಗಲಿ ಅಥವಾ ಇಂಗ್ಲಿಷ್ ಮೀಡಿಯಂ ಆಗಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ನಾವು ಪುಸ್ತಕವನ್ನು ಹಂಚುತ್ತಿದ್ದೇವೆ. ಈ ವರ್ಷ ನಾವು ಇದಕ್ಕಿಂತ ಮುಂಚೆ ಒಂದ್ಸಲ ವಿಚಾರ ಮಾಡಿದ್ದೆವು. 26 ಜನವರಿಗೆ ಕೊಡಬೇಕಂತ ಒಂದು ವಿಚಾರ ಇಟ್ಕೊಂಡಿದ್ರು. ಆದ್ರೆ ನಾವು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಭೇಟಿ ಆದ ಸಂದರ್ಭದಲ್ಲಿ ಅವರು ಹೇಳಿದ್ರು, ಸದ್ಯಕ್ಕೆ ಪ್ರತಿಭಾ ಕಾರಂಜಿ ಇದಾವು ಹಾಗೂ ಕಲಿಕಾ ಹಬ್ಬಗಳದಾವು, ಅದರಲ್ಲಿ ಸ್ವಲ್ಪ ಕೊಟ್ರೆ ಒಳ್ಳೇದಾಗತ್ತ ಅಂತ ಹೇಳಿದ್ರು. ಹಾಗಾಗಿ ನಾವು ಕಲಿಕಾ ಹಬ್ಬ, ಪ್ರತಿಭಾ ಕಾರಂಜಿಯಲ್ಲಿ ದೇವರಹಿಪ್ಪರಗಿ ಮತ್ತೆ ಅಕ್ಕಪಕ್ಕ ಹಳ್ಳಿಯಲ್ಲಿ ಇರ್ತಕ್ಕಂಥ ಶಾಲೆಗಳಿಗೆ
ಎಲ್ಲಾ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿ ಕೊಟ್ಟಿದ್ದೀವಿ. ಇದರಲ್ಲಿ ಏನಪ್ಪಾ ಅಂದ್ರೆ ವಿಶೇಷತೆ ನಮಗೆ ನಮ್ಮ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಮನಸ್ಸು ಮಾಡಿದರೆ ನಾವು ಏನೇನು ಸಾಧಿಸಬಹುದು ಅಂತ ಹೇಳ್ತಾರೆ. ಅದರಲ್ಲಿ ಈ ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಸಂದೇಶ ಇದೆ. ವಿದ್ಯಾರ್ಥಿಗಳೇ, ಈ ಗ್ರಾಮದ ಮಣ್ಣಿನಲ್ಲಿ ಬೆಳೆಯುವ ನಿಮ್ಮ ಕನಸುಗಳಲ್ಲಿ ನಾಳೆಯ ಊರಿನ ದೇಶದ ಭವಿಷ್ಯ ಅಡಗಿದೆ. ನಮ್ಮ ದೇಶದ ಭವಿಷ್ಯ ಎಲ್ಲ ಅಡಗಿದೆ ಅಂದ್ರೆ ನಿಮ್ಮ ಕನಸಿನಲ್ಲಿ ಹಾಗೂ ದೇಶದ ಭವಿಷ್ಯ ಅಡಗಿದೆ. ಒಂದು ಕೇವಲ ಉದ್ಯೋಗಕ್ಕಲ್ಲ, ಒಬ್ಬ ಉತ್ತಮ ಮನುಷ್ಯನಾಗಲು ಮತ್ತು ಸದೃಢ ಸಮಾಜವನ್ನು ಕಟ್ಟಲು ಶಕ್ತಿಯಾಗಲಿ. ದ್ವೇಷವನ್ನಲ್ಲ, ಪ್ರೀತಿಯನ್ನು ಕಲಿಯಿರಿ. ಭೇದ ಭಾವ ಅಲ್ಲ, ಒಗ್ಗಟ್ಟಿನಲ್ಲಿ ಬೆಳೆಯಿರಿ. ಪ್ರೀತಿಯ ನಮ್ಮ ಧರ್ಮ, ದೇಶ ನಮಗೆ ಬೇಡ ಎನ್ನುತ್ತಾ ಎಲ್ಲರೂ ಒಂದೇ ಎಂಬ ಭಾವನೆ ನಮ್ಮದಾಗಿರಲಿ. ಮಕ್ಕಳ ನಗು ಸದಾ ಇರಲಿ. ದೇಶದ ಭವಿಷ್ಯ ಬಲಿಷ್ಠವಾಗಲಿ. ಈ ನಾಡಿನ ಮಣ್ಣಿನ ಮೇಲೆ ನಿಷ್ಠೆನಿಟ್ಟು ನಾನು ಈ ವಿದ್ಯಾರ್ಥಿಗಳಿಗೆ ಆಗಲಿ ನಾನು ಉಚಿತವಾಗಿ ಪುಸ್ತಕವನ್ನು ನೀಡುತ್ತಿದ್ದೇನೆ. ಇವಾಗ ಸದ್ಯಕ್ಕೆ ನಮ್ಮ ತಾಯಿಯವರು, ನಮ್ಮ ತಂದೆಯವರ ಆಸೆಯಂತೆ ನಮ್ಮ ತಂದೆ ತಾಯಿ ಹೇಳ್ತಿದ್ರು, ನೋಡಪ್ಪ ನೀವೇನಾರ ಮಾಡ್ರಿ, ನಿಮ್ಮಲ್ಲಿ ಇರ್ತಕ್ಕಂತಹ ಒಂದು ಏನ್ ದುಡಿತಿದಿರಲ್ಲ ಅದು ಅಮೌಂಟ್ ಅನ್ನು ಸಮುದಾಯಕ್ಕೆ ಸ್ವಲ್ಪ ನೀವು ನೀಡಿ. ನೀವು ಸತ್ತ ಮೇಲೆ ಏನು ಬರೋದಿಲ್ಲ, ಸತ್ತ ಮೇಲೆ ಇಲ್ಲೇ ಬಿಟ್ಟು ಹೋಗ್ತೀರಿ ನೀವು. ಹಾಗಾಗಿ ನೋಡಪ್ಪ, ನಾನು ದುಡಿತೀನಿ, ನಿಮ್ಮ ತಮ್ಮನ ದುಡಿತಾನ, ನಿಮ್ಮ ಫಾದರ್ನ ದುಡಿದಾರೆ ಅವರು. ಹಾಗಾಗಿ ನಿಮ್ಗೆ ಏನ್ ಮಾಡಬೇಕು, ದೇವರು ಏನ್ ಕೊಟ್ಟಿದ್ದಾರೆ ಅದರಲ್ಲಿ ಅರ್ಧ ಭಾಗ ಬೇಡ. ಇಲ್ಲಿಗ 100 ರೂಪಾಯಿ ಕೊಟ್ಟಿನಂದ್ರೆ 10 ರೂಪಾಯಿನು ಬಡವರಿಗೆ ಆಗ್ಲಿ, ವಿದ್ಯಾರ್ಥಿಗಳಾಗ್ಲಿ, ಹಾಸ್ಪಿಟಲ್ಗಾಗ್ಲಿ ಮತ್ತು ಬೇರೆ ಬೇರೆ ಕಡೆ ನೀವು ಅಮೌಂಟ್ ಕೊಡುವ ಅಂತ ಹೇಳಿದ್ರೆ ಅವರ ಆಶೆಯಂತೆ ನಮ್ಮ ತಾಯಿನೂ ಸಹ ದುಡಿತಾರೆ, ನಮ್ಮ ತಮ್ಮರು ದುಡಿತಾರೆ. ಅವರು ದುಡಿದು ನಾವು ಏನೋ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆವು 2010ರಿಂದ. ಆ ಅಲ್ಲನ ದಯದಿಂದ, ಅಲ್ಲನ ಕರುಣೆಯಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಸ್ವಲ್ಪ ಮೇಲೆ ಬಂದಿದ್ದೀವಿ. ಹಾಗಾಗಿ ಆ ದೇವರನಲ್ಲಿ ನಾವು ಇದೇ ಬಿಡ್ತಿದ್ದೀವಿ. ದೇವರನ್ನು ಕೊಟ್ಟ ನಾವು ಇಡೀ ನಮ್ಮ ಸಮುದಾಯಕ್ಕಾಗಲಿ, ಬೇರೆ ಸಮುದಾಯಕ್ಕಾಗಲಿ, ನಮ್ಮ ಮಕ್ಕಳಿಗಾಗಲಿ ನಾವು ಉಚಿತವಾಗಿ ವಿತರಣೆ ಮಾಡ್ತೀವಿ ಅಂತ ಕೇಸಿ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದೀವಿ. ಹಾಗಾಗಿ ಇದು ಫಸ್ಟ್ ಸ್ಟಾರ್ಟಿಂಗ್ ನಾವು ಇಡೀ ದೇವರಪಿ ತಾಲೂಕು ಅಕ್ಕಪಕ್ಕದಲ್ಲಿ ಕೊಟ್ಟಿದ್ದೀವಿ. ಹಾಗೆ ಮುಂದಿನ ಜೀವನದಲ್ಲಿ ಇನ್ಶಾಲ್ಲಾ ಬರ್ತಕ್ಕಂತ ಎಲ್ಲಾ ವಿದ್ಯಾರ್ಥಿಗಳಿಗೆ 6 ಬುಕ್ಕು, 2 ಪೆನ್ನು ಹಾಗೂ ಎಲ್ಲಾ ಶಿಕ್ಷಕರಿಗೂ ಸಹ 2 ಪೆನ್ ಕೊಡ್ಬೇಕಂತ ಒಂದು ಪ್ಲಾನ್ ಅನ್ನು ಹಾಕೊಂಡಿದ್ದೇವೆ. ಇನ್ಶಾಲ್ಲಾ ಬರ್ತಕ್ಕಂಥ ದಿನದಲ್ಲಿ ಅದು ಮಾಡ್ತೀವಿ. ಶಿಕ್ಷಕರ ಶಾಲೆ सर बैग में ये बस ले नहीं अभी है ಅಲ್ಲೊಂದು ತೆಗೆಯಂದ್ರೆ ಇನ್ನೊಂದು ತೆಗೆಯ हम और उन्होंने दोनों एक ही स्कूल से पढ़े, उन्होंने भी टीचर है, हमें भी टीचर है. आज उन्होंने एक बहुत अच्छा काम करने निकली. अपने तौर पर किसी की मदद के बगैर अपने खुद के सोर्स से हर बच्चों को पढ़ाना और पढ़ने में जो भी दिक्कतें आती हैं उनको छोटी छोटी दिक्कतें से पहले शुरू करना कर बोल को सबसे पहले बच्चों को नोटबुक, पेन और कंपास बॉक्स देने की कोशिश कर रहे हैं. इस स्कूल के सदर मुदरिस, असातिज़ा इकराम और एसडीएमसी अध्यक्ष और हमारे पत्रकर्ता और तमाम बच्चों को अस्सलाम वालेकुम. क्या ख्वाहिश है बोले तो हमारे पेरेंट्स हैं, मेरे वालिदा हैं, मेरे फादर हैं. उनका एक ख्वाब था. ये ख्वाब ये था कि जितना भी अल्लाह ताला तुम्हारे देगा उसमें से थोड़ा पैसा बच्चों के वास्ते, इल्म के वास्ते कहीं भी खर्च करना बोल के वो इरादे से हम निकले. सो है इंशाल्लाह हम कम से कम क्या है 2010 से कोशिश कर रहे हैं. 2010 से हम थोड़ा, हमारे वालिदा का यही था, मंशा था. हमारे फादर भी बोलते थे जितना भी तुम्हारे हाथ में आएगा इंशाल्लाह तुम देंगे तो अल्लाह और ज्यादा देगा और तुम्हारे को आने वाले दिनों में बेहतर से बेहतर मौके अता करेगा. तुम जितना भी हो, मेरी माँ भी है, हमारे भैया भी हैं, भैया बोलते हैं उनको कभी भी